ನಾವು ಯಾವ ವಸ್ತುವನ್ನು ದಾನ ಮಾಡಿದರೆ ಅದರ ಫಲಗಳು ಹೀಗೆ ಇರುತ್ತದೆ. 1. ಹಣ್ಣುಗಳನ್ನು ದಾನ ಮಾಡುವುದರಿಂದ ಬುದ್ಧಿ ಸಿದ್ಧಿಸುತ್ತದೆ. 2. ಬಟ್ಟೆಗಳನ್ನು ದಾನ ಮಾಡುವುದರಿಂದ ಆಯಸ್ಸು ಹೆಚ್ಚುತ್ತದೆ. 3. ದೀಪಗಳು ದಾನ ಮಾಡುವುದರಿಂದ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ. 4. ಚಿನ್ನವನ್ನು ದಾನ ಮಾಡುವುದರಿಂದ ದೋಷಗಳು ತೊಲಗುತ್ತದೆ. 5. ಹಾಲನ್ನು ದಾನ ಮಾಡುವುದರಿಂದ ನೆಮ್ಮದಿಯ ನಿದ್ರೆ ನಿಮ್ಮದಾಗುತ್ತದೆ. 6. ಜೇನುತುಪ್ಪವನ್ನು ದಾನ ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ. 7. ಅನ್ನದಾನ ಮಾಡುವುದರಿಂದ ಕಷ್ಟಗಳು ಹೋಗಿ ಸಂಪತ್ತು ಲಭಿಸುತ್ತದೆ. 8. ಹಿಟ್ಟನ್ನು ದಾನ ಮಾಡುವುದರಿಂದ ಮನಃಶಾಂತಿಯನ್ನು ಹೊಂದಬಹುದು. 9. ಅಕ್ಕಿಯನ್ನು ದಾನ ಮಾಡುವುದರಿಂದ ನಮ್ಮ ಪಾಪಗಳನ್ನು ಕಳೆಯಬಹುದು. 10. ಭೂಮಿಯನ್ನು ದಾನ ಮಾಡುವುದರಿಂದ ಬ್ರಹ್ಮಲೋಕದ ದರ್ಶನ ಲಭಿಸುತ್ತದೆ. 11. ತುಪ್ಪವನ್ನು ದಾನ ಮಾಡುವುದರಿಂದ ರೋಗಗಳು ಹೋಗಿ ಆರೋಗ್ಯ ಉಂಟಾಗುತ್ತದೆ. 12. ಮೊಸರನ್ನು ದಾನ ಮಾಡುವುದರಿಂದ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇರಿಸಬಹುದು. 13. ನೆಲ್ಲಿಕಾಯಿಯನ್ನು ದಾನ ಮಾಡುವುದರಿಂದ ಮರುವಿಕೆಯು ಹೋಗಿ ಜ್ಞಾನ ಹೆಚ್ಚಾಗುತ್ತದೆ. 14. ತೆಂಗಿನಕಾಯಿಯನ್ನು ದಾನ ಮಾಡುವುದರಿಂದ ನೀವು ಅಂದುಕೊಂಡ ಕಾರ್ಯ ಸಿದ್ಧಿಸುತ್ತದೆ. 15. ಹಸುವನ್ನು ದಾನ ಮಾಡುವುದರಿಂದ ರೋಣದಿಂದ ಮುಕ್ತಿಯನ್ನು ಹೊಂದುವುದಲ್ಲದೆ ಋಷಿಗಳ ಆಶೀರ್ವಾದವು ಲಭಿಸುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.